ಸಂವಿಧಾನ ತಿದ್ದುಪಡಿ ಹೇಳಿಕೆ ವಿಚಾರದ ಬಗ್ಗೆ ಅನಂತಕುಮಾರ್ ಹೆಗಡೆ ಉದ್ದಟತನವನ್ನ ತೋರಿದ್ದಾರೆ. ಈ ಬಗ್ಗೆ ಮಾಧ್ಯಮಗಳು ಏನು ಬೇಕಾದರೂ ಬರೆದುಕೊಳ್ಳಲಿ, ಬೇಕಾದ್ರೆ ಬೇವರ್ಸಿಗಳು ಏನು ಬೇಕಾದರೂ ವರದಿ ಮಾಡಲಿ ಅಂತ ಕಾರವಾರದಲ್ಲಿ ಅನಂತಕುಮಾರ್ ಹೆಗಡೆ ಉದ್ದಟತನದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀವು ಬೇಕಾಬಿಟ್ಟಿಯಾಗಿ ಹೇಳಿಕೆ ಕೊಟ್ಟಂತಹ ಸಂದರ್ಭದಲ್ಲಿ ಮಾಧ್ಯಮಗಳು ಯಾವತ್ತೂ ಕೂಡ ಸುಮ್ಮನೆ ಇರೋದಿಲ್ಲ. ನೀವು ಏನು ಹೇಳಿಕೆ ಕೊಡ್ತೀರಲ್ಲ ಅದರ ಆಧಾರದ ಮೇಲೆ ಮಾಧ್ಯಮಗಳು ಸುದ್ದಿ ಮಾಡುತ್ತೆ. ಆದರೆ ಈ ರೀತಿಯಾದಂತಹ ಹೇಳಿಕೆ ಸಂಸದರಿಗೆ ಅದು ಸೂಕ್ತ ಅನಿಸೋದಿಲ್ಲ. ನೀವು ಬಳಸಿರುವಂತಹ ಪದ ಇದೆಯಲ್ಲ, ಆ ಪದವನ್ನು ಅಲ್ಲೇ ಇದ್ದಂತಹ ಮಾಧ್ಯಮದವರು ಕೂಡ ಬಳಸಿದ್ರೆ ನಿಮಗೂ ಮತ್ತು ಮಾಧ್ಯಮದವ್ರಿಗೂ ಕೂಡ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇರಲ್ಲ. ಹೀಗಾಗಿ ನಮ್ಮ ಮಾಧ್ಯಮ ಪ್ರತಿನಿಧಿಗಳು ಸುದ್ದಿ ಬಿತ್ತರಿಸುವಂತಹ ಕೆಲಸವನ್ನು ಅಷ್ಟೇ ಮಾಡ್ತಾರೆ. ನೀವು ಬಳಸಿರುವಂತಹ ಪದ ಇದೆಯಲ್ಲ, ಯಾವ ರೀತಿ ಬೇಕಾದರೂ ವರದಿ ಮಾಡಲಿ ಅಂತ ಬೇಕಾಬಿಟ್ಟಿಯಾಗಿ ಯಾರೂ ಕೂಡ ವರದಿ ಮಾಡಲ್ಲ. ನಿಮ್ಮ ಮೇಲೆ ನಿಮ್ಮ ನಾಲಿಗೆ ಮೇಲೆ ಹಿಡಿತಾ ಇರಲಿ. ಈ ರೀತಿಯಾದಂತಹ ಪದವನ್ನು ಬಳಸೋದಕ್ಕೂ ಮುನ್ನ ನಾವು ಬೇಕಾಬಿಟ್ಟಿಯಾಗಿ ಯಾವತ್ತೂ ಕೂಡ ವರದಿ ಮಾಡೋದಿಲ್ಲ. ನಿಮ್ಮ BJP ಪಕ್ಷದ ಮುಖಂಡರಿದ್ದಾರಲ್ಲ, ನಿಮಗೆ ಬುದ್ಧಿ ಹೇಳುವಂತಹ ಕೆಲಸವನ್ನು ಮಾಡಬೇಕಾಗುತ್ತೆ. ಆನೆ ನಡೆದಿದ್ದ ದಾರಿ ಎಂಬಂತೆ ನಾವು ನಡಿಬೇಕಣ್ರಿ. ಆನೆ ನಡೀತಾ ಇದ್ರೆ ನಾಯಿಗಳು ಬೊಗಳುತ್ತಾ ಇರುತ್ತವೆ. ಆನೆ ಯಾವಾಗಲಾದರೂ ನಾಯಿ ಕಡೆ ಗಮನ ಕೊಡುತ್ತಾ ಅಂತ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾಯಿಗಳಿಗೂ ಗೊತ್ತು, ಆನೆಗೂ ಗೊತ್ತು ಏನು ಮಾಡೋದಕ್ಕಾಗಲ್ಲ ಅಂತ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಅನಂತಕುಮಾರ್ ಹೆಗಡೆ ಅವರು ಯಾರನ್ನ ನಾಯಿಗೆ ಹೋಲಿಸಿದಾರೋ ನಮಗಂತೂ ಗೊತ್ತಿಲ್ಲ. ಸದ್ಯ ಅವರ ಮಾತುಗಳೇನಿದೆಯಲ್ಲ, ಈ ಮುಂಚೆನೂ ಕೂಡ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತೀವಿ, ಸಂವಿಧಾನವನ್ನು ತಿದ್ದೋದಕ್ಕೆ ನಮ್ಮ ಸರ್ಕಾರ ಬಂದಿದೆ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳಿದರು. ಅದಾದಾಗಲೂ ಕೂಡ ಅನೇಕ ಜನ ಅವರನ್ನು ಮಾತಿನ ಮುಖಾಂತರವಾಗಿ ಬೆಂಡೆತ್ತುವಂತಹ ಕೆಲಸವನ್ನು ಮಾಡಿದರು. ಈಗ ಸದ್ಯ ಮತ್ತೆ ಅದೇ ರೀತಿಯಾದಂತಹ ಹೇಳಿಕೆ, ಮಾಧ್ಯಮಗಳು ಏನು ಬೇಕಾದರೂ ಸುದ್ದಿ ಪ್ರಸಾರ ಮಾಡಲಿ ಅಂತಿದ್ದಾರೆ. ಆದರೆ ಮಾಧ್ಯಮಗಳು ಯಾವತ್ತೂ ಕೂಡ ಸುದ್ದಿ ತಿರುಚುವಂತಹ ಕೆಲಸವನ್ನು ಮಾಡೋದಿಲ್ಲ. ನೀವೇನು ಹೇಳಿಕೆ ಕೊಟ್ಟಿರ್ತೀರಲ್ಲ ಅದರ ಆಧಾರದ ಮೇಲೆ ನಾವು ಸುದ್ದಿ ಮಾಡೋದು. ಸದ್ಯಕ್ಕೆ ನೀವು ಬಳಸಿರೋ ಪದವನ್ನು ನೀವೇ ವಾಪಸ್ ಇಟ್ಕೊಂಬಿಡಿ. ಕೇವಲ ನಾವು ಕಾರ್ಯಕರ್ತರಲ್ಲ, ಕೇವಲ ನಾವು ಮತದಾರರಲ್ಲ, ನಾವು ಲೀಡರ್ಸ್. ಇಲ್ಲಿ ಕುಳಿತಿರ್ತಕ್ಕಂಥವ್ರು ಒಬ್ಬೊಬ್ಬನೂ ಕೂಡ ಲೀಡರ್ಸ್. ನೀವು ಹೋಗಿದ್ದೀರಿ ಜನರ ಹತ್ರ BJPಗೆ ಓಟ್ ಹಾಕಿ ಅಂತ ಕೇಳಿಕ್ಕೆ ಹೋದವ್ರು ನೀವು. ನಿಮ್ಮನ್ನು ನಂಬಿ ಓಟ್ ಹಾಕಿದ್ದಾರೆ ಮೊದಲು. ಇವತ್ತು ಅವ್ರಿಗೆ ಒಳ್ಳೇದು ಅಂತ ಅನಿಸಿದೆ. ಆದರೆ ಮೊದಲು ಓಟ್ ಹಾಕ್ಸಿದವ್ರು ಯಾರು? ನಿಮ್ಮ ಮೇಲೆ ನಂಬಿಕೆ ಇಟ್ಟು ಓಟ್ ಹಾಕಿದ್ದಾರೆ ಜನ. ನನ್ನ ಮುಸುಡಿ ನೋಡಿ ಓಟ್ ಹಾಕಲಿಲ್ಲ, ನನ್ನ ಮುಖ ನೋಡಿ ಓಟ್ ಹಾಕಲಿಲ್ಲ. ಬದಲಾಗಿ ನೀವು ಹೋಗಿ ಮನೆಯಿಂದ ಕರ್ಕೊಂಬಂದು ಓಟ್ ಹಾಕ್ಸಿದ್ದೀರಿ. ಇವತ್ತು ದೇಶವನ್ನು ರೂಲ್ ಮಾಡೋ ಪಾರ್ಟಿಯ ಜನ ನೀವು. ದೇಶವನ್ನು ರೂಲ್ ಮಾಡೋ ಪಾರ್ಟಿ ಜನ. ನಿಮ್ಮ ಧ್ವನಿ ಹೇಗಿರಬೇಕು? ಅವನು ಹಾಗಂದ, ಈ ಪೇಪರ್ನಲ್ಲಿ ಹಾಗೆ ಬಂತು. ಬೇಕಾದ ಬೇವರ್ಸಿಗಳು ಬೇಕಾದ ಒದರಾಡ್ಕೊಂಡು ಹೋಗ್ಲಿರಿ, ಆದರೆ ಲೀಡರ್ಶಿಪ್ ಅಲಗಾಡಬಾರ್ದು ಯಾವತ್ತು. ಬೇಕಾದ ಬೇವರ್ಸಿಗಳು ಬೇಕಾದ ಒದರಾಡ್ಕೊಂಡು ಹೋಗ್ಲಿರಿ, ಆದರೆ ಲೀಡರ್ಶಿಪ್ ಅಲಗಾಡಬಾರ್ದು ಯಾವತ್ತು. ನಾಯಿ ಬೊಗಳದೇ ಇದ್ರೆ ಆನೆಯ ನಡಿಗೆಗೆ ಗತ್ತು ಬರೋದಿಲ್ಲ. ಮತ್ತೆ ಬೊಗಳೋ ನಾಯಿಗಳಿಗೂ ಗೊತ್ತು ಆನೆ ಏನೂ ತೊಂದರೆ ಕೊಡೋದಿಲ್ಲ ಅವಕ್ಕೆ ಅಂತ ಗೊತ್ತಿದೆ. ಆನೆಗೂ ಗೊತ್ತಿದೆ ಈ ನಾಯಿಗಳು ಬೊಗಳ್ತಾನೆ ಇರ್ತವೆ, ಏನು ಚಿಂತೆ ಮಾಡೋದು ಬೇಡ ಅಂತ ತನ್ನ ರಾಜಗಾಂಭೀರ್ಯದಿಂದ ಆನೆ ಹೋಗ್ತಾನೆ ಇರುತ್ತೆ. ಆನೆ ನಾಯಿಗಳ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆನೆಗೂ ಗೊತ್ತಿದೆ ಈ ನಾಯಿ ನಮಗೇನು ಹೊಡಿಲಿಕ್ಕೆ ಬರೋದಿಲ್ಲ, ಅದು ಅದ್ರ ಪಾಡಿಗೆ ಹೋಗ್ತಾ ಇದೆ. ಆನೆಗೂ ಗೊತ್ತಿದೆ ಈ ನಾಯಿ ನಮಗೇನು ಹೊಡಿಲಿಕ್ಕೆ ಬರೋದಿಲ್ಲ, ಅದು ಅದ್ರ ಪಾಡಿಗೆ ಹೋಗ್ತಾ ಇದೆ. ಕೇವಲ ನಾವು ಕಾರ್ಯಕರ್ತರಲ್ಲ, ಕೇವಲ ನಾವು ಮತದಾರರಲ್ಲ, ನಾವು ಲೀಡರ್ಸ್. ಇಲ್ಲಿ ಕುಳಿತಿರ್ತಕ್ಕಂಥವ್ರು ಒಬ್ಬೊಬ್ಬನೂ ಕೂಡ ಲೀಡರ್ಸ್. ನೀವು ಹೋಗಿದ್ದೀರಿ ಜನರ ಹತ್ರ BJPಗೆ ಓಟ್ ಹಾಕಿ ಅಂತ ಕೇಳಿಕ್ಕೆ ಹೋದವ್ರು ನೀವು. ನಿಮ್ಮನ್ನು ನಂಬಿ ಓಟ್ ಹಾಕಿದ್ದಾರೆ ಮೊದಲು. ಇವತ್ತು ಅವ್ರಿಗೆ ಒಳ್ಳೇದು ಅಂತ ಅನಿಸಿದೆ. ಆದರೆ ಮೊದಲು ಓಟ್ ಹಾಕ್ಸಿದವ್ರು ಯಾರು? ನಿಮ್ಮ ಮೇಲೆ ನಂಬಿಕೆ ಇಟ್ಟು ಓಟ್ ಹಾಕಿದ್ದಾರೆ ಜನ. ನನ್ನ ಮುಸುಡಿ ನೋಡಿ ಓಟ್ ಹಾಕಲಿಲ್ಲ, ನನ್ನ ಮುಖ ನೋಡಿ ಓಟ್ ಹಾಕಲಿಲ್ಲ. ಬದಲಾಗಿ ನೀವು ಹೋಗಿ ಮನೆಯಿಂದ ಕರ್ಕೊಂಬಂದು ಓಟ್ ಹಾಕ್ಸಿದ್ದೀರಿ. ಇವತ್ತು ದೇಶವನ್ನು ರೂಲ್ ಮಾಡೋ ಪಾರ್ಟಿಯ ಜನ ನೀವು. ದೇಶವನ್ನು ರೂಲ್ ಮಾಡೋ ಪಾರ್ಟಿ ಜನ. ನಿಮ್ಮ ಧ್ವನಿ ಹೇಗಿರಬೇಕು? ಅವನು ಹಾಗಂದ, ಈ ಪೇಪರ್ನಲ್ಲಿ ಹಾಗೆ ಬಂತು. ಬೇಕಾದ ಬೇವರ್ಸಿಗಳು ಬೇಕಾದ ಒದರಾಡ್ಕೊಂಡು ಹೋಗ್ಲಿರಿ, ಆದರೆ ಲೀಡರ್ಶಿಪ್ ಅಲಗಾಡಬಾರ್ದು ಯಾವತ್ತು. ಬೇಕಾದ ಬೇವರ್ಸಿಗಳು ಬೇಕಾದ ಒದರಾಡ್ಕೊಂಡು ಹೋಗ್ಲಿರಿ, ಆದರೆ ಲೀಡರ್ಶಿಪ್ ಅಲಗಾಡಬಾರ್ದು ಯಾವತ್ತು. ನಾಯಿ ಬೊಗಳದೇ ಇದ್ರೆ ಆನೆಯ ನಡಿಗೆಗೆ ಗತ್ತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821,
ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.